ಇನ್ನು ಈಗ ಇರೋ ಕುತೂಹಲ, ಕರ್ನಾಟಕದಲ್ಲೂ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಯುದ್ಧ ನಡೀತಾ ಇದೆ. ಮಹತ್ವದ ಹಲವು ಬಿಲ್ಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ ರಾಜ್ಯಪಾಲರು. ಮುಸ್ಲಿಂ ಗುತ್ತಿಗೆ ಬಿಲ್, ಪಂಚಾಯತ್ ರಾಜ್ ವಿವಿ ಕಾನೂನು ಸೇರಿದಂತೆ ಹಲವು ಬಿಲ್ಗಳಿಗೆ ಗೆಹ್ಲೋಟ್ ಇದುವರೆಗೆ ಒಪ್ಪಿಗೆ ಸೂಚಿಸಿಲ್ಲ. ಹಾಗಾದ್ರೆ ಈಗ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಬಂದಿದೆಯಲ್ಲ, ಈ ಆದೇಶದ ಬೆನ್ನಲ್ಲೇ ಅವರು ಕ್ರಮ ಕೈಗೊಳ್ತಾರ? ಗವರ್ನರ್ ವಿರುದ್ಧ ಸುಪ್ರೀಂ ಕದ ಬಡಿಯತ್ತಾ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರ ಕದ ಬಡಿಯತ್ತಾ ಅಥವಾ ರಾಜ್ಯಪಾಲರು ಅಂಕಿತ ಹಾಕ್ತಾರಾ? ಈಗಿರೋ ಕರ್ನಾಟಕದ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಯುದ್ಧದಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಬಂದಿರುವ ಈ ತೀರ್ಪು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ಈ ಹಿಂದೆಯೂ ಕೂಡ ಈ ಹಗ್ಗಜಗ್ಗಾಟನ ಕರ್ನಾಟಕದಲ್ಲಿ ನೀವು ನೋಡಿದ್ದೀರಿ. ಕೆಲವು ಬಿಲ್ಗಳನ್ನ ವಾಪಸ್ ಕಳಿಸಿದ್ರು, ಇನ್ನು ಕೆಲವಕ್ಕೆ ಸ್ಪಷ್ಟನೆಯನ್ನ ಕೇಳಿದ್ರು. ಇದು ಕನ್ನಡದಲ್ಲಿದೆ, ಇಂಗ್ಲಿಷ್ನಲ್ಲಿ ಬರೆದು ಕಳಿಸಿ ಅಂತ ಕೇಳಿದ್ರು. ಹಲವು ಬಿಲ್ಗಳು ಬಾಕಿ ಉಳ್ಕೊಂಡಿವೆ ರಾಜ್ಯಪಾಲರ ಹತ್ರ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಸುಪ್ರೀಂ ಕೋರ್ಟ್ನ ಈ ತೀರ್ಪು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ಹಲವು ರಾಜ್ಯಗಳಲ್ಲಿ, ಪಶ್ಚಿಮ ಬಂಗಾಳ ಸೇರಿದಂತೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಹಗ್ಗಜಗ್ಗಾಟಗಳು ಹೇಗಿವೆ ಅನ್ನೋದನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯಪಾಲರು ಒಂದು ಟೈಮ್ ಲೈನ್ಗೆ ಅನುಗುಣವಾಗಿ ಕೆಲಸ ಮಾಡಬೇಕೇ ಹೊರತು ತಮ್ಮ ಡಿಸ್ಕ್ರಿಷನರಿ ಪವರನ್ನು ಹೇಗೆ ಬೇಕಾದ ಹಾಗೆ ಯಾವುದೇ ಒಂದು ವಿಧೇಯಕದ ಏನು ಪಾಸಾಗಿ ಬಂದಿರುತ್ತೆ ವಿಧಾನಸಭೆಯಿಂದ ಮತ್ತು ವಿಧಾನ ಪರಿಷತ್ನಿಂದ, ಅದನ್ನು ತಡೆಯುವ, ಅನಿರ್ದಿಷ್ಟಾವಧಿಯವರೆಗೆ ತಡೆಯುವ ಯಾವುದೇ ಅಧಿಕಾರ ಗವರ್ನರ್ಗಿಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದೆ. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ ಮತ್ತು ಅಲ್ಲಿನ ರಾಜ್ಯಪಾಲ RN ರವಿ ನಡುವಿನ ಏನೊಂದು ತಿಕ್ಕಾಟ ಇತ್ತು, ಅದು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. RN ರವಿ 10 ವಿಧೇಯಕಗಳಿಗೆ ಅಂಗೀಕಾರ ಕೊಡುವುದನ್ನು ಹಿಡ್ಕೊಂಡು ಕೂತಿದ್ದಾರೆ, ರಾಷ್ಟ್ರಪತಿಗಳಿಗೆ ಕಳಿಸ್ತೀವಿ ಅನ್ನುವ ಕಾರಣಕ್ಕೋಸ್ಕರ ಅಂತ. ಹೀಗಾಗಿ ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ನೋಡಿ 4 ಅಧಿಕಾರಗಳು ರಾಜ್ಯಪಾಲರಿಗಿರುತ್ತೆ ಯಾವುದೋ ಒಂದು ಬಿಲ್ ಬಂದಾಗ. ಒಂದು, ಅದಕ್ಕೆ ಅಂಗೀಕಾರ ಕೊಡೋದು, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವಾದ ಇರೋಲ್ಲ. ಎರಡನೇದು, ಆ ಒಂದು ಬಿಲ್ಲನ್ನು ವಾಪಸ್ ಕಳಿಸ್ತಕ್ಕಂಥದ್ದು. ವಾಪಸ್ ಕಳಿಸ್ದಾಗಲೂ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಭಾಳ ಸ್ಪಷ್ಟವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಈ ರೂಲನ್ನು ಲೇ ಡೌನ್ ಮಾಡಿದೆ. ನೀವು ವಾಪಸ್ ಕಳಿಸಿದಾಗ ಮತ್ತೊಮ್ಮೆ 2 ಸದನಗಳು ಆ ಒಂದು ಬಿಲ್ಲನ್ನು ಪಾಸ್ ಮಾಡಿದರೆ ನೀವು ಅದನ್ನು ಜಾಸ್ತಿ ದಿನ ಇಟ್ಕೊಂಡು ಕೊಡುವಂತಿಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಕೂಡ ಹಿಂದೆ ಸ್ಪಷ್ಟಪಡಿಸಿದೆ. ಮೂರನೇದಿಲ್ಲ, ನಾವು ರಾಷ್ಟ್ರಪತಿಗಳಿಗೆ ಕಳಿಸ್ತೀನಿ ಅನ್ನುವ ಕಾರಣಕ್ಕೋಸ್ಕರ ಅಂದರೆ ಆ ಒಂದು ಬಿಲ್ಲನ್ನು ವಿದ್ಹೋಲ್ಡ್ ಮಾಡ್ತಕ್ಕಂಥದ್ದು, ಅದರ ಅಸೆಂಟನ್ನು. ಆದರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅದಕ್ಕೂ ಕೂಡ 1 ತಿಂಗಳಿಂದ 3 ತಿಂಗಳಿನ ಟೈಮ್ ಪೀರಿಯಡ್ ಇರುತ್ತೆ, ಅದರಲ್ಲಿ ಮಾತ್ರ, ಮತ್ತು ಯಾವ ಪ್ರಕರಣದಲ್ಲಿ ಮಾಡ್ತೀವಿ ಅಂತ. ನೋಡಿ, ರಾಜ್ಯಪಾಲರ ಡಿಸ್ಕ್ರಿಷನ್ನ ಪ್ರಶ್ನೆ ಬಂದಾಗ ಕಾನ್ಸ್ಟಿಟ್ಯೂಷನ್ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ರಾಜ್ಯಪಾಲರು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಹೀಗಾಗಿ ಅನೇಕ ಬಾರಿ ಪ್ರೈವೇಟ್ ಮೆಂಬರ್ ಬಿಲ್ಗಳು ಬಂದಿರ್ತವೆ, ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನು ಸಬ್ವರ್ಟ್ ಮಾಡ್ತಕ್ಕಂಥ ಬಿಲ್ಗಳು ಬಂದಿರ್ತವೆ, ಮತ್ತು ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕಂಕರೆಂಟ್ ಲೀಸ್ಟ್ನಲ್ಲಿರ್ತಕ್ಕಂಥ ಏನೊಂದು ಬಿಲ್ಗಳು ಬಂದಿರ್ತವೆ. ಅವುಗಳನ್ನು ಹೆಚ್ಚು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ಗಳ ಜೊತೆ ಚರ್ಚೆ ಮತ್ತು ಕಾನೂನು ತಜ್ಞರ ಜೊತೆ ಚರ್ಚೆಗಾಗಿ 6 ತಿಂಗಳವರೆಗೆ ಇಟ್ಕೊಳ್ಬಹುದು ಅಂತಕ್ಕಂಥದ್ದನ್ನು ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ, ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಅದು ಸ್ಪಷ್ಟವಾಗಿದೆ. ಆದರೆ ಅದು ಬಿಟ್ಟು ಏನು ಬಿಲ್ಗಳು ಬಂದಿರ್ತವೆ ನೋಡಿ, ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಮಿನಿಸ್ಟರ್ಸ್ ಪ್ರೈವೇಟ್ ಮೆಂಬರ್ ಬಿಲ್ಲಲ್ಲಿರಲ್ಲ. ಉಳಿದ ಎಲ್ಲ ಬಿಲ್ಗಳು ನಿಮಗೆ ಸದನದಲ್ಲಿ ಪಾಸ್ ಆಗಿರ್ತವೆ ಅಂತಂದರೆ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಒಪ್ಪಿಗೆ ಸಿಕ್ಕಿರುತ್ತೆ. ಹೀಗಾಗಿ ಗವರ್ನರ್ಗಳು ಅದನ್ನು ಅನಿರ್ದಿಷ್ಟಾವಧಿವರೆಗೆ ತಮ್ಮ ರಾಜಕೀಯ ಕಾರಣಗಳಿಗೋಸ್ಕರ, ಯಾಕಂದರೆ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಆಗಿರ್ತಾರೆ, ಕೇಂದ್ರದಲ್ಲಿ ಬೇರೆ ಸರ್ಕಾರ ಇರುತ್ತೆ, ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಕಷ್ಟ ಕೊಡುವುದಕ್ಕೋಸ್ಕರ ನಾವು ಇಟ್ಕೊಂಡು ಕೊಡ್ತೀವಿ ಅಂತಂದರೆ ಆ ಅಧಿಕಾರ ಗವರ್ನರ್ಗಿಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಇವತ್ತು ಮತ್ತೊಮ್ಮೆ
ಸ್ಪಷ್ಟಪಡಿಸ್ತಾ ಇದೆ. ತಮಿಳುನಾಡಿನ ಗವರ್ನರ್ಗೆ ಸಂಬಂಧಪಟ್ಟಂತೆ ಸ್ಟಾಲಿನ್ ಹಿಂದೆ ಕೂಡ ಹೋಗಿದ್ದರು. ಪಂಜಾಬ್ನ ಭಗವಂತ್ ಮಾನ್ ಏನು ಮುಖ್ಯಮಂತ್ರಿ ಇದ್ದಾರೆ, ಅವರು ಕೂಡ ತಮ್ಮ ರಾಜ್ಯಪಾಲರ ಒಂದು ಬಿಲ್ಗಳನ್ನು ಪೆಂಡಿಂಗ್ ಇಟ್ಕೊಳ್ತಕ್ಕಂಥ ಪ್ರವೃತ್ತಿಯ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಆಗ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಕೇರಳದಲ್ಲಿ ಪಿನರೈ ವಿಜಯನ್ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಅಲ್ಲಿನ ರಾಜ್ಯಪಾಲರು ಬಿಲ್ಗಳನ್ನು ಅನಗತ್ಯವಾಗಿ ಪೆಂಡಿಂಗ್ ಇಟ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಇಡೀ ಮೆಕ್ಯಾನಿಸಮ್ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯಲ್ಲಿ ಸದನಕ್ಕೆ ಅತಿ ಹೆಚ್ಚು ಮಹತ್ವ ಇರುತ್ತೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಪಾಯಿಂಟಿಯಾಗಿ ಬರ್ತಾರೆ. ಆದರೆ ಇಲ್ಲಿ ಅನೇಕ ಬಾರಿ ರಾಜ್ಯಪಾಲರು ಕೇಂದ್ರ ಸರ್ಕಾರವನ್ನು ಖುಷಿಪಡಿಸುವುದಕ್ಕೋಸ್ಕರವೋ ಅಥವಾ ರಾಜ್ಯ ಸರ್ಕಾರಕ್ಕೆ ಅನಗತ್ಯವಾಗಿ ಸಂವಿಧಾನಾತ್ಮಕವಾಗಿ ಕೆಲ ಕಷ್ಟಗಳನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಬಿಲ್ಗಳನ್ನು ಪೆಂಡಿಂಗ್ ಇಟ್ಕೊಳ್ತಕ್ಕಂಥ ಪ್ರವೃತ್ತಿ ಏನಿದೆ, ಇದು ಸರಿಯಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ರೈಟ್. ಹಾಗಾದರೆ ಕರ್ನಾಟಕದ ಸನ್ನಿವೇಶ ಏನು? ಈಗ ಸುಪ್ರೀಂ ಕೋರ್ಟ್ ನೀಡಿರೋ ಈ ಆದೇಶದ ಆಧಾರದಲ್ಲಿ ರಾಜ್ಯಪಾಲರು ಪಾಸ್ ಮಾಡ್ತಾರೋ ಅಥವಾ ನಮ್ಮ ರಾಜ್ಯ ಸರ್ಕಾರವೇ ನ್ಯಾಯಾಲಯದ ಮೊರೆ ಹೋಗುತ್ತೋ? ಇದರ ಜೊತೆಗೆ ಓವರಾಲ್ ಇಂಡಿಯಾದಲ್ಲಿ ಹಲವು ರಾಜ್ಯಗಳಲ್ಲಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಹಗ್ಗಜಗ್ಗಾಟ ಏನಿದೆ ಅದಕ್ಕೆ ಇತಿಶ್ರೀ ಬೀಳುತ್ತಾ? ನೋಡಿ, ಈಗ ಡಿಸ್ಕ್ರಿಷನ್ಗೆ ಸಂಬಂಧಪಟ್ಟಂತೆ ಅನೇಕ ಬಾರಿ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಪ್ರಶ್ನೆಗಳಿವೆ. ಈಗ 1989ರಲ್ಲಿ ಬೊಮ್ಮಾಯಿ ಸರ್ಕಾರ ಇಲ್ಲಿ ಬಿದ್ದು ಹೋಯಿತು. ರಾಜ್ಯಪಾಲರಾಗಿ ವೆಂಕಟಸುಬ್ಬಯ್ಯನವರಿದ್ದರು. ಅದು ಬಿಲ್ಗಳಿಗೆ ಸಂಬಂಧಪಟ್ಟಂತೆ ಇರಲಿಲ್ಲ. ರಾಷ್ಟ್ರಪತಿ ಆಳ್ವಿಕೆಗೆ ಆರ್ಟಿಕಲ್ 356ನ ಉಪಯೋಗ ದುರುಪಯೋಗದ ಬಗ್ಗೆ ಇತ್ತು. ವೆಂಕಟಸುಬ್ಬಯ್ಯನವರು ರಾಜಭವನದಲ್ಲೇ ತಲೆ ಎಣಿಸಿದರು. ದೇವೇಗೌಡರು ಕೆಲ MLAಗಳನ್ನು ಕರ್ಕೊಂಡು ಹೋಗಿದ್ರು, ರಾಜಭವನದಲ್ಲೇ ತಲೆ ಎಣಿಸಿದರು. ರಾಷ್ಟ್ರಪತಿ ಆಳ್ವಿಕೆ ಹಾಕಬೇಕು, ವಿಧಾನಸಭೆ ವಿಸರ್ಜಿಸಬೇಕು ಅಂತ ರಾಜೀವ್ ಗಾಂಧಿ ಸರ್ಕಾರಕ್ಕೆ ಇಲ್ಲಿಂದ ಪತ್ರವನ್ನು ಕಳಿಸಿದರು. ಅಲ್ಲಿ ರಾಜೀವ್ ಗಾಂಧಿ ಸರ್ಕಾರ ತರಾತುರಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ತು, ಇಲ್ಲಿನ ವಿಧಾನಸಭೆಯನ್ನು ವಿಸರ್ಜಿಸಲಾಯಿತು. ನಂತರ ಆಗಿನ ಮುಖ್ಯಮಂತ್ರಿ SR ಬೊಮ್ಮಾಯಿ ಕೋರ್ಟಿಗೆ ಹೋದರು. ಯಾಕಂದರೆ ಗ್ರೇ ಏರಿಯಾಗಳಿವೆ. SR ಬೊಮ್ಮಾಯಿ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿತು, ತಲೆಯನ್ನು ಎಣಿಸುವ ಅಧಿಕಾರ ರಾಜ್ಯಪಾಲರಿಗಿಲ್ಲ. ರಾಜ್ಯಪಾಲರು ಈ ರೀತಿಯಾಗಿರ್ತಕ್ಕಂಥ ಶಾಸಕರ ನಿಯೋಗ ಅಥವಾ ಪತ್ರ ಬಂದಾಗ ವಿಧಾನಸಭೆಯ ಸ್ಪೀಕರ್ಗೆ ನೀವು ಸೆಷನ್ ಕರೀರಿ, ಮುಖ್ಯಮಂತ್ರಿಗಳಿಗೆ ಹೇಳಬೇಕು ನೀವು ವಿಶ್ವಾಸಮತ ಯಾಚನೆಯನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳಬೇಕೇ ಹೊರತು ಈ ತಲೆಯನ್ನು ಎಣಿಸಿ ಕುದುರೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ ಅಂತಕ್ಕಂಥದ್ದನ್ನು ಬೊಮ್ಮಾಯಿ ಜಜ್ಮೆಂಟ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಇಡೀ ಒಂದು ವಿಶ್ವಾಸಮತ ಯಾಚನೆ, ಶಾಸಕರ ಬೆಂಬಲ, ಹಿಂತೆಗೆತ, ಇವಕ್ಕೆಲ್ಲ ಒಂದು ರೀತಿ ಬೇರೆ ಆಗಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಬಂತು. ಈಗ ಬಿಲ್ಗಳಿಗೆ ಸಂಬಂಧಪಟ್ಟಂತೆ RN ರವಿ ವಿರುದ್ಧ ಸ್ಟಾಲಿನ್ ಸುಪ್ರೀಂ ಕೋರ್ಟ್ಗೆ ಹೋದಾಗ, ಕೇರಳದ ಗವರ್ನರ್ ವಿರುದ್ಧ ಪಿನರಾಯಿ ವಿಜಯನ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋದಾಗ, ಪಂಜಾಬ್ನ ಗವರ್ನರ್ ವಿರುದ್ಧ ಭಗವಂತ್ ಮಾನ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಕೆಲ ರೂಲ್ಸ್ಗಳನ್ನು ಲೇಡ್ ಔಟ್ ಮಾಡಿದೆ. ಐ ಡೋಂಟ್ ಥಿಂಕ್ ಕರ್ನಾಟಕ ಸರ್ಕಾರ ವಾಪಸ್ ಕೋರ್ಟ್ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ನಿಮಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿಯಲ್ಲಿ ಡಿಸ್ಕ್ರಿಷನ್ ಅಂತಕ್ಕಂಥದ್ದು ಸದನ ಇನ್ನೊಮ್ಮೆ ಪಾಸ್ ಮಾಡಿದಾಗ ನಿಮ್ಮ ಡಿಸ್ಕ್ರಿಷನ್ ಏನಿರಲ್ಲ, ಗವರ್ನರ್ಗಳು ಅದು ಪಾಸ್ ಮಾಡಲೇಬೇಕು. ಅಸೆಂಟನ್ನು ವಿದ್ಹೋಲ್ಡ್ ಮಾಡ್ತಕ್ಕಂಥದ್ದಿದ್ರೆ 1 ತಿಂಗಳು ಮತ್ತು 3 ತಿಂಗಳವರೆಗೆ ಕಾಲಾವಕಾಶ ಇರುತ್ತೆ. ಬಟ್ ಆ ಕಾರಣವನ್ನು ನೀವು ರಾಜ್ಯ ಸರ್ಕಾರಕ್ಕೆ ತಿಳಿಸ್ಬೇಕು. ಅದರ ಹೊರತಾಗಿ ನಾವು ಅನಿರ್ದಿಷ್ಟ ಅವಧಿಯವರೆಗೆ ಬಿಲ್ಗಳನ್ನು ಇಟ್ಕೊಂಡು ಕೊಡ್ತೀವಿ ಅಂತಾದರೆ ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯಲ್ಲಿ ಸದನ ಸುಪ್ರೀಂ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಇವತ್ತು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು BJP ಸರ್ಕಾರ ಇದೆ, ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಾವು ನೋಡಿದ್ದೀವಿ 57 ಬಾರಿ ಆರ್ಟಿಕಲ್ 356 ಬಂತು, ಬಿಲ್ಗಳನ್ನು ಹೇಗೆ ಇಟ್ಕೊಳ್ಳಲಾಗಿತ್ತು ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಹೇಳುವ ತಾತ್ಪರ್ಯ ಏನು ಅಂತಂದರೆ, ಚುನಾಯಿತ ಸರ್ಕಾರಕ್ಕೆ ಕಷ್ಟ ಕೊಡತಕ್ಕಂಥ ಪ್ರಯತ್ನವನ್ನು ನೀವು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟಿಯಾಗಿ ಮಾಡುವ ಪ್ರಯತ್ನವನ್ನು ಮಾಡಬೇಡಿ. ಕಾನ್ಸ್ಟಿಟ್ಯೂಷನಲ್ ಲೇಡೌನನ್ನು ಇವತ್ತು ಸುಪ್ರೀಂ ಕೋರ್ಟ್ ರೂಲ್ಗಳನ್ನು ಏನು ಲೇಡೌನ್ ಮಾಡ್ತಾ ಇದೆ, 1 ತಿಂಗಳು ಮತ್ತು 3 ತಿಂಗಳ ಕಾಲಾವಕಾಶದ ಬಗ್ಗೆ ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಅದಕ್ಕನುಗುಣವಾಗಿ ರಾಜ್ಯಪಾಲರು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕರ್ನಾಟಕದ ಗವರ್ನರ್ ಆ್ಯಕ್ಷನ್ ಕೂಡ ಅದೇ ಪರಿಮಿತಿಯಲ್ಲಿ ಬರುತ್ತಾ ಇಲ್ವಾ ಅಂತಕ್ಕಂಥದ್ದು ಚರ್ಚೆಯ ವಿಷಯ. ರೈಟ್. ಬಹಳ ಇಂಟ್ರೆಸ್ಟಿಂಗ್ ಹಾಗೂ ಐತಿಹಾಸಿಕ ತೀರ್ಪು ನ್ಯಾಯಾಲಯದಿಂದ ಹೊರಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.